ನಮಸ್ಕಾರ. ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಫೈಟಿಂಗ್ ಮಾಡಿ ಸಾಕ್ಷಿನ ಉಳಿಸ್ಕೊಂಡು ಕರ್ಕೊಂಡು ಬರೋ ಅಷ್ಟರೊಳಗೆ ಅವಳ ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಒಂದು ಕಡೆ ನಿಲ್ಲಿಸಿ ಬೈಕಲ್ಲಿ ಆವಾಗ ಜ್ಯೂಸ್ ಎಲ್ಲ ತಂದು ಕೊಡ್ತಾನೆ. ಕುಡೀರಿ ಮೇಡಮ್ ಜ್ಯೂಸ್ ಬರೋದು ಅಂತೇಳ್ಬಿಟ್ಟು ಸಾಕ್ಷಿಯವರೇ ಜ್ಯೂಸ್ ಕುಡೀರಿ ಅಂತ ತಂದು ಕೊಡ್ತಾನೆ. ಆಮೇಲೆ ಜ್ಯೂಸ್ ಕುಡಿದು ಅವಳು ಹೇಳ್ತಾಳೆ, ನನ್ನನ್ನು ಕೆಲಸದಿಂದ ತೆಗೆಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ, ಇದು ಇನ್ಯಾರು ಅಲ್ಲ ಅವರೇ ಮಾಡಿರೋ ಕೆಲಸ ಅಂತೇಳಿ ನಾನಿವತ್ತು ಅರವಿಂದ್ ಸಾರ್ ಮನೆಗೆ ಹೋಗಿ ಅಲ್ಲೇ ಹೇಳ್ತೀನಿ ಅಂತ ಹೊರಡ್ತಾಳೆ ಅಲ್ಲಿಂದ. ಇಲ್ಲಿ ಈ ಗೋಪಿ ಅಗ್ನಿ ಸೀರಿಯಸ್ ಆಗಿ ಮನೆ ಒಳಗೆ ಬಂದಿದ್ದಕ್ಕೆ ಯಾಕೆ ಸರ್ ಹಿಂಗೆ ಸೀರಿಯಸ್ ಆಗಿ ಬಂದರು, ಒಳಗಡೆ ಏನಕ್ಕೋಸ್ಕರ ಹಿಂಗೆ ಬಂದರು ಅಂತೇಳ್ಬಿಟ್ಟು ಅವನು ಬಿಟ್ಟಂಗೆ ನೋಡ್ತಾ ಇರ್ತಾನೆ, ಬಿಟ್ಟು ಬಾಯಿ ಬಿಟ್ಟಂಗೆ. ಆಮೇಲೆ ಅವನಿಗೇನು ಅರ್ಥ ಆಗಿಲ್ಲ ಇನ್ನು. ಅಗ್ನಿ ಬಂದ ತಕ್ಷಣವೇ ಅಲ್ಲಿಗೆ ಅವನ ತಂಗಿನೂ ಕೂಡ ಬರ್ತಾಳೆ. ಅವನ ತಂಗಿ ಮತ್ತು ಗೋಪಿ ಅವ್ರ ಚಿಕ್ಕಪ್ಪ ಎಲ್ಲ ಏನಾಯಿತು ಅಂತ ಕೇಳ್ತಾರೆ. ಆದರೆ ಅವನೇನು ಹೇಳಲ್ಲ. ಬಿಡು ಇಲ್ಲಿ ಪುಟ್ಟಿ ನಾನು ಬರ್ತೀನಿ ಅಂತೇಳ್ಬಿಟ್ಟು ಆ ಕಡೆ ಬಿಟ್ಬಿಟ್ಟು ಅವನು ಸೀದಾ ಅವ್ರ ಚಿಕ್ಕಮ್ಮನ ರೂಮಿಗೆ ಹೋಗ್ತಾನೆ. ಚಿಕ್ಕಪ್ಪನ ರೂಮಿಗೆ ಹೋಗಿ ಅಲ್ಲಿ ಅವನು ನಿಡ್ಕೊಳ್ತಾನೆ ಸರಿಯಾಗಿ. ನೀನೇ ಅಲ್ವೇನೋ ಇದೆಲ್ಲ ಮಾಡಿಸಿದ್ದು ಅಂತೇಳ್ಬಿಟ್ಟು. ನಾನಲ್ಲ ಬ್ರದರ್. ಏನು ನಾನಲ್ಲ ಬ್ರದರು, ನಿನ್ನ ತಲೆ, ನೀನೇ ತಾನೇ ಇದೆಲ್ಲ ಮಾಡಿಸಿರೋದು. ರೌಡಿಗಳನ್ನೆಲ್ಲ ಬಿಟ್ಟು ಸಾಕ್ಷಿನ ಹೊಡ್ಸಕ್ಕೆ ಮಾಡಿರೋದು ನೀನೇ ತಾನೇ, ನಿಜ ಹೇಳು ಅಂತ ಕುತ್ತಿಗೆ ಹಿಡ್ಕೊತಾನೆ. ಆವಾಗ ಅವ್ರ ಅಮ್ಮ ಓಡೋಗಿ ಅಗ್ನಿ ಬಿಡೋ ಅಗ್ನಿ ಅವು ಸತ್ತೋಗ್ತಾನೆ ಬಿಡೋ ಅಗ್ನಿ, ನಿನ್ನ ಹಿಡಿಬೇಡ ಬಿಡೋ ಅಗ್ನಿ ಅಂತೇಳಿ ಏನು ಹಿಂಸೆ ಕೊಟ್ಟು ಬಿಡಿಸ್ತಾಳೆ. ಆವಾಗ ಸುಮಾರು ಹೊತ್ತು ಅವ್ನು ಬಿಡೋದೇ ಇಲ್ಲ, ಅಷ್ಟು ಸಿಟ್ಟು ಬಂದಿರುತ್ತೆ ಅವನಿಗೆ. ಆಮೇಲೆ ಆ ಸಾಕ್ಷಿಗೋಸ್ಕರ ನೀನೇನು ಬ್ರೋ ಇಷ್ಟೊಂದು ಇದು ಮಾಡ್ತಿದ್ದೀಯ ಅಂದಾಗ ಅವಳಿಗೂ ಸರಿ ಬೈತಾನೆ ತಂಗಿಗೆ. ಇವನೇ ಮಾಡಿರೋದು ಅಂತ ಗೊತ್ತಾಗಿದೆ. ಆಮೇಲೆ ಅವಳೇ ಸಾಕ್ಷಿನೇ ಆ ಥರ ರೌಡಿಗಳು ಬಿಡಿಸಿದ್ದು ಮಾಡಿರ್ಬೋದೇನೋ, ಬೇರೆ ಯಾರೋ ಮಾಡಿಸಿರ್ಬೋದೇನೋ, ಇವನ ಮೇಲೆ ಯಾಕೆ ಡೌಟ್ ಬಂತು ನಿನಗೆ ಅಗ್ನಿ ಅಂತ ಎಲ್ಲ ಕೇಳ್ತಾಳೆ ಅವಳು ಚಿಕ್ಕಮ್ಮ. ಆಮೇಲೆ ಇವನಲ್ದಲ್ಲೇ ಬೇರೆ ಯಾರೂ ಅಲ್ಲ, ಅರ್ಧ ಗಂಟೆ ಲೇಟಾಗಿ ಹೋಗು ಅಂದಿದ್ದು ಇವನೇ. ಅವಳಿಗೆ ಸಾಕ್ಷಿಗೆ ಅರ್ಧ ಗಂಟೆ ಮುಂಚೆ ಹೋಗು ಅಂದವನೇ, ನನಗೆ ಅರ್ಧ ಗಂಟೆ ಲೇಟಾಗಿ ಹೋಗು ಅಂದವನೇ. ನಾನು ಹೆಂಗೋ ಬೇಗ ಹೋಗಿದ್ದಕ್ಕೆ ಪರವಾಗಿಲ್ಲ, ಇಲ್ಲ ಅಂದರೆ ಅವಳ ಕತೆ ಏನಾಗ್ತಿತ್ತು, ಇಂಥ ಕೆಲಸ ಮಾಡಿದ್ದಾನೆ ಇವನು ಅಂತೇಳ್ಬಿಟ್ಟು ಬೈತಾ ಇರ್ತಾನೆ. ಸರಿ ಅಗ್ನಿ ಕೂತು ಮಾತಾಡೋಣ, ಬಿಡು ಅಗ್ನಿ ಅಂತ ಅವ್ರ ಚಿಕ್ಕಮ್ಮ ಭಾಳ ಬಲವಂತ ಮಾಡಿ ಬಿಡಿಸ್ತಾಳೆ. ಬಿಡಿಸಾದ್ಮೇಲೆ ನೋಡು ಈಗಲಿಂದ 24 ಗಂಟೆ ಟೈಮ್ ಕೊಡ್ತೀನಿ. ಆ 24 ಗಂಟೆಯಲ್ಲಿ ಯಾರು ಮಾಡಿರೋದು ಏನು ಕತೆ ಅನ್ನೋದು ನನಗೆ ರಿಪೋರ್ಟ್ ಬರಬೇಕು. ಸಾಕ್ಷಿಗೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಹೋಗ್ತಾನೆ. ಅಲ್ಲಿಂದ ಹೋದ್ಮೇಲೆ ಅಷ್ಟೊತ್ತಿಗೆ ಸಾಕ್ಷಿ ಮನೆ ಒಳಗೆ ಬರ್ತಾ ಇರ್ತಾಳೆ. ಅವ್ರ ಮನೆಗೇ ಬಂದು ತಕ್ಷಣ ಅರವಿಂದ್ ಸಾರ್ ಇಲ್ವಾ ಅಂತ ಕೇಳ್ತಾಳೆ. ಆವಾಗ ಅವ್ರ ಮಗಳು ಪುಟ್ಟಿ ಹೇಳ್ತಾಳೆ, ಇಲ್ಲ ಇದ್ದಾರೆ, ಬಾ ಸಾಕ್ಷಿ ಅಂತ ಹೇಳ್ತಾಳೆ. ಆಮೇಲೆ ಇವಳು ಒಳಗಡೆ ಬಂದು ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅರವಿಂದ್ ಸಾರು ಮತ್ತು ಅವ್ರ ಹೆಂಡ್ತಿ ಇಬ್ಬರು ಬರ್ತಾರೆ. ಅವರಿಬ್ಬರು ಬಂದಾಗ, ಸರ್ ಏನಮ್ಮ ಸಾಕ್ಷಿ ಆಯ್ತಾ ಹೋಗಿದ್ದ ಕೆಲಸ ಅಂತ ಹೇಳ್ತಾರೆ. ಅವಳು ಹೇಳಬೇಕು ಅನ್ನೋಷ್ಟರೊಳಗೆ ಫ್ರೆಶ್ ಅಪ್ ಆಗು, ಆಮೇಲೆ ಸುಸ್ತಾಗ್ಬಿಟ್ಟಿದೆಯಾ, ಆಮೇಲೆ ಮಾತಾಡೋಣಂತೆ, ನನಗೊಂದು ಅರ್ಜೆಂಟ್ ಕಾಲ್ ಪಿಕ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಅವ್ರ ಚಿಕ್ಕಮ್ಮ ಅಲ್ಲಿಗೆ ಓಡಿ ಬಂದುಬಿಡ್ತಾಳೆ ಲ್ಯಾಪ್ಟಾಪ್ ಇಟ್ಕೊಂಡು. ನಿಮಗೆ ಬಾವ ಮೀಟಿಂಗ್ ಇತ್ತು, ನೀವು ಮರ್ತೇ ಬಿಟ್ಟಿದ್ದೀರಲ್ಲ, ಮೀಟಿಂಗಿಗೆ ಜಾಯಿನ್ ಆಗಬೇಕಾಗಿತ್ತು, ನೀವು ಮರ್ತೇ ಬಿಟ್ಟಿದ್ದೀರಲ್ಲ ಬಾವ ಅಂತೇಳಿ ಅಲ್ಲಿಗೆ ಬರ್ತಾಳೆ. ಆವಾಗ ಓ ಹೌದಲ್ಲ, ನಂಗೆ ಹೇಳಲೇ ಇಲ್ಲ ಮತ್ತೆ ಅಂತಾನೆ. ಹೇಳಲೇ ಇಲ್ಲ ಅಂದರೆ ಆಗ ಒಟ್ಟಿಗೆ ಸಾಕ್ಷಿ ಹತ್ರ ಏನು ವಿಷಯನೂ ಕೇಳಬಾರ್ದು ಅನ್ನೋದು ಅವಳ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಅವಳ ಹತ್ರ ಏನೂ ಕೇಳೋಕ್ಕೆ ಬಿಡಲ್ಲ. ಆಮೇಲೆ ಅಷ್ಟೊತ್ತಿಗೆ ಅವನಿಗೆ ಅರವಿಂದಾಗ ಒಂದು ಕಾಲ್ ಬರುತ್ತೆ. ಆ ಕಾಲನ್ನು ಪಿಕ್ ಮಾಡಿ ಬಂದು ನಿನ್ನ ಹತ್ರ ಮಾತಾಡ್ತೀನಮ್ಮ, ನೀನು ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿ ಬಾ ಅಂತ ಹೇಳ್ಬಿಟ್ಟು ಆ ಕಾಲು ಪಿಕ್ ಮಾಡೋಕ್ಕೆ ಹೋಗ್ತಾನೆ ಅರವಿಂದ. ಆವಾಗ ಸಾಕ್ಷಿನ ಕರ್ಕೊಂಡೋಗಮ್ಮ, ಅವಳು ಫ್ರೆಶ್ ಅಪ್ ಆಗಲಿ ಅಂತ ಹೇಳಿರ್ತಾನೆ. ಕರ್ಕೊಂಡೋಗಿ ಫ್ರೆಶ್ ಅಪ್ ಆಗೋಕ್ಕೆ ಅವಳಿಗೆ ಬಾತ್ರೂಮೆಲ್ಲ ತೋರಿಸಿ ಟವಲ್ ಕೊಡ್ತಾಳೆ. ಆಮೇಲೆ ಅಲ್ಲಿ ಆಗಿದ್ದೆ ಏನೇನು ಆ ಥರ ಬಾಯಿಗೆಲ್ಲ ಹಿಡಿಯಕ್ಕೆ ಬಂದಿದ್ದು, ಇದು ಕರ್ಚಿಪ್ಪನ್ನ ಇದೆಲ್ಲ
ಅವಳಿಗೆ ನೆನಪು ಬಂದು ಅದನ್ನೆಲ್ಲ ತುಂಬಾ ಗಾಬರಿ ಪಟ್ಕೊಂಡು ಅದು ಇದು ಯಾಕೆ ಹಿಂಗಾಯಿತು ಅದು ಯಾಕೆ ಹಂಗಾಯಿತು ಅಂತ ಅವಳು ಮನಸ್ಸಲ್ಲಿ ಲೆಕ್ಕಾಚಾರ ಮಾಡ್ತಾಯಿರ್ತಾಳೆ. ಆವಾಗ ಲೆಕ್ಕಾಚಾರ ಮಾಡುವಾಗ ಅವಳಿಗೆ ಏನೂ ಅಂದಾಜು ಆಗಲ್ಲ, ಯಾರು ಕಳಿಸಿರ್ಬೋದು ಏನು ಕತೆ ಅಂತೇಳಿ. ಅಗ್ನಿ ಮೇಲೆ ಅವಳಿಗೆ ಅನುಮಾನ ಇರುತ್ತೆ, ಬೇರೆ ಯಾರ ಮೇಲೂ ಅನುಮಾನ ಬಂದಿರಲ್ಲ, ಅಗ್ನಿ ಮೇಲೆ ಅನುಮಾನ ಇರುತ್ತೆ. ಆದರೆ ಇವನೇ ಮಾಡಿದ್ದು ಅಂತೇಳಿ ಈ ಅಗ್ನಿಗೆ ಅವನು ಚಿಕ್ಕಮ್ಮನ ಮಗನ ಮೇಲೆ ಅನುಮಾನ ಬಂದಿರುತ್ತೆ. ಹಂಗಾಗಿ ಮಾಡಿರೋದು ಅವನೇ, ಅವನ ಮೇಲೆ ಅನುಮಾನನೂ ಬಂದಿದೆ. ನೀನೇ ಅಂತ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಎದುರಿಸಿ ಹೋಗಿರ್ತಾನೆ. 24 ಗಂಟೇಲಿ ನನಗೆ ರಿಪೋರ್ಟ್ ಬರಬೇಕು ಅಂತೇಳಿ. ಆಗ ಸರಿ ಅಂತೇಳಿ ಒಪ್ಕೊಂಡಿರ್ತಾನೆ, 24 ಗಂಟೇಲಿ ರಿಪೋರ್ಟ್ ಕೊಡ್ತೀನಿ ಅಂತೇಳಿ. ಅಂದರೆ ಇವನಿಗೆ ಅವರಮ್ಮ ಹೇಳ್ತಲೇ ಇದ್ಲು, ಬೇಡ ಇದೆಲ್ಲ, ನೀನೇನು ಜೈಲಿಗೆ ಹೋಗಿ ಕೂತ್ಕೋತೀಯ, ನನಗೆ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ತೀಯ, ಬೀದಿ ಬೀದಿ ಅಲಿಬೇಕಾಗುತ್ತೆ ಅವಾಗ ನಾನು, ಬೇಡ ಕಣೋ ಇದೆಲ್ಲ, ವಾಪಸ್ ಅದು ಏನೋ ಅವರು ಕರೆಯೋ ವಾಪಸ್ಸು ಅಂತ ಹೇಳ್ತಲೇ ಇದ್ಲು. ಆದರೆ ಅವನ ತಲೆಗೆ ತಗೋತಿರ್ಲಿಲ್ಲ. ಇಲ್ಲಮ್ಮ ಏನೂ ಆಗಲ್ಲಮ್ಮ ಅಂತ ಮಾಡ್ತಾಯಿದ್ದ ಕೆಲಸನ. ಸರಿ ಸಿಕ್ಕಿಬಿದ್ದಿದ್ದಾನೆ. ಆದರೆ ಗೊತ್ತಾದ್ರಂತೂ ಅವ್ರ ಮನೇಲಿರೋಕ್ಕೆ ಆಗಲ್ಲ, ಗೊತ್ತಾಗ್ದಂಗೆ ಏನಾರ ಮೇಂಟೈನ್ ಮಾಡಿದ್ರೆ ಬದುಕೊಂಡ. ಇವಳು ಸಾಕ್ಷಿ ಅಗ್ನಿನೇ ವಿಚಾರಿಸ್ಬೇಕು ಅಂತ ಹಠ ತೊಟ್ಟು ಕೂತಿದ್ದಾಳೆ. ಅಗ್ನಿ ವಿಚಾರಿಸ್ಬೇಕು ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಯಾಕೆಂದರೆ ಅವನ ಬಳೆ ಅಲ್ಲಿ ಬಂತಲ್ವ, ಬಳೆ ಬಂದು ಅಲ್ಲಿ ಬಿದ್ದಿತ್ತು, ಅದನ್ನು ತೆಗೆದು ಬ್ಯಾಗಿಗೆ ಹಾಕ್ಕೊಂಡು ಬಂದಳು. ಹಂಗಾಗ್ಬಿಟ್ಟು ಅಗ್ನಿನೇ ವಿಚಾರಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವನ ತಂಗಿ ಹತ್ರನೂ ಏನೂ ಹೇಳಿಲ್ಲ ಇನ್ನೂ. ಏನಾರು ಹೇಳಬೇಕು ಅಂತ ಅಂದರೆ ಅಲ್ಲಿಗೆ ಏನಾರು ಇನ್ನೊಂದು ಅಡೆತಡೆ ಬರ್ತಾಯಿದೆ, ಹಾಗಾಗಿ ಏನೂ ಹೇಳೋಕ್ಕೆ ಹೋಗಿಲ್ಲ. ಇವನು ಅರವಿಂದ ಮಾತ್ರ ಅವನು ಸೀರಿಯಸ್ ಆಗಿ ಬಂದ ಒಳಗಡೆ, ಇವಳು ಸೀರಿಯಸ್ ಆಗಿ ಬಂದಳು. ಏನಾಯಿತು ಅಲ್ಲಿ, ಸೈಟ್ ವಿಸಿಟ್ ಆಗಲಿಲ್ವಾ, ಹೀಗೆ ಏನೂ ಆಗಲಿಲ್ವಾ, ಅದೇನು ಕತೆ ಅಂತ ಅವನಿಗೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿದೆ. ವಿಷಯ ಏನು ಕಲೆಕ್ಟ್ ಆಗ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ. ಯಾರೂ ಮಾತಾಡ್ತಾಯಿಲ್ಲ, ಅಗ್ನಿನೂ ಮಾತಾಡ್ತಿಲ್ಲ ಮತ್ತು ಸಾಕ್ಷಿನೂ ಮಾತಾಡ್ತಾಯಿಲ್ಲ. ಹಾಗಾಗ್ಬಿಟ್ಟು ಏನಾಗಿರ್ಬೋದು ಅಂತಲೂ ಗೊತ್ತಾಗ್ತಾನೂ ಇಲ್ಲ. ಅಲ್ಲಿ ಸೈಟ್ ವಿಸಿಟ್ ಆಗಲೂ ಇಲ್ಲ, ರೌಡಿಗಳಿಗೆ ಕೈ ಸಿಕ್ಕಾಕೊಂಡು ನೆಳ್ಳಿದ್ದೇ ಆಗೋಯ್ತು ಅಷ್ಟೇ. ತುಂಬಾ ಹಿಂಸೆ ಪಟ್ಟು ಬಂದಿದ್ದಾಗಿದೆ. ಹೀಗಾಗಿ ಏನು ವಿಷಯನೂ ಕಲೆಕ್ಟ್ ಆಗಂಗಿಲ್ಲ, ಗೊತ್ತಾಗ್ತಾಯಿಲ್ಲ. ನಾಳೆ ಏನಾದರೂ ಯಾಕೆ ಹೀಗೆ ಆಯಿತು ಅನ್ನೋದು ಗೊತ್ತಾಗ್ಬೋದೋ ಏನೋ ಗೊತ್ತಿಲ್ಲ. ಅವನು ಹೇಳ್ತಾನೆ, ಆ ಸಾಕ್ಷಿ ಫ್ರೆಂಡು, ಆವಾಗ ಮನೆಗೆ ಕರ್ಕೊಂಡೋಗ್ಬಿಡ್ತೀನಿ ಬಾ ಸಾಕ್ಷಿ, ನೀನು ತುಂಬ ಸುಸ್ತಾಗಿಬಿಟ್ಟಿದೆಯಾ, ಮನೆಗೆ ಕರ್ಕೊಂಡೋಗ್ತೀನಿ ಬಾ ಅಂತ ಕರಿತಾನೆ. ಇಲ್ಲ ಮನೆಗೆ ಬರಲ್ಲ ನಾನು, ಅರವಿಂದ್ ಸರ್ ಹತ್ರ ಹೇಳಲೇಬೇಕು, ಹೇಳಿ ವಿಷಯ ತಿಳ್ಕೊಳ್ಳೇಬೇಕು ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಕೆಲ್ಸಕ್ಕೆ ಸೇರಿದ್ದು ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ, ನನಗೆ ಇಂಪಾರ್ಟೆಂಟ್ ಈ ಕೆಲಸ, ನಾನೇನು ಇಲ್ಲದೆ ಇದ್ದಾಗ, ನನಗೇನು ಕೆಲಸನೇ ಇಲ್ಲದೆ ಇದ್ದಾಗ ಈ ಕೆಲಸ ಸಿಕ್ಕಿದೆ, ಈ ಕೆಲಸ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಈ ಗೋಪಿ ಬಂದು ಮೈ ಕೈಯೆಲ್ಲ ನೋವಾಗಿದೆಯಲ್ಲ ಬಾಸ್ ಅಂತ ಹೇಳ್ಬಿಟ್ಟು ಮಸಾಜ್ ಮಾಡ್ತೀನಿ ಅಂತೇಳಿ ಮಸಾಜ್ ಮಾಡೋಕ್ಕೆ ಬರ್ತಾನೆ. ಆದರೆ ಸತ್ಯ ಸುಮ್ಮನೆ ಇರೋ ನೀನು ಗೋಪಿ ಅಂತಾನೆ. ಅವ್ನು ಸುಮ್ಮನೆ ಇರಲ್ಲ ಗೋಪಿ. ಇಲ್ಲ ಸರ್ ಮಸಾಜ್ ಮಾಡ್ತೀನಿ ನಾನು ಅಂತೇಳ್ಬಿಟ್ಟು ಮೈ ಕೈಯೆಲ್ಲ ಮಸಾಜ್ ಮಾಡ್ತಾ ಇದ್ದಾನೆ. ಆದರೆ ಸತ್ಯಗೆ ಅವನಿಗೂ ಯಾರು 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 ಅನ್ನೋದೇ, ಯಾರು ರೌಡಿಗಳು ಕಳಿಸಿದ್ದು, ಯಾರು ಹೊಡೆದಿದ್ದು, ಇದೆಲ್ಲ ಅವನಿಗೂ ಅಯೋಮಯ, ಒಂಥರ ಏನೂ ಅರ್ಥನೇ ಆಗ್ತಾಯಿಲ್ಲ. ಈ ಕಡೆ ಬಂದು ಅಗ್ನಿ ತಂಗಿ ಸಾಕ್ಷಿಗೆ ಟವಲೆಲ್ಲ ಕೊಟ್ಟು ಮತ್ತು ಬಾತ್ರೂಮೆಲ್ಲ ತೋರಿಸಿ ಫ್ರೆಶ್ ಅಪ್ ಆಗಿ ಬಾ ಸಾಕ್ಷಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಳೆ. ಈ ಸ್ಟೋರಿ ಇನ್ನೂ ತುಂಬ ಚೆನ್ನಾಗಿ ಮುಂದುವರಿತಾ ಇದೆ, ತುಂಬ ಚೆನ್ನಾಗಿದೆ. ಈ ಸ್ಟೋರಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವು ಕತೆಗಳಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡ್ತಾಯಿದ್ರೆ ನೋಡ್ತಿರ್ಬೇಕು ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.